ಇನ್ನು ಪವರ್ ಶೇರಿಂಗ್ ವಿಚಾರದಲ್ಲಿ ಕೈ ಚೆಲ್ಲಿ ಕೂತ್ರ ಎಐಸಿಸಿ ಅಧ್ಯಕ್ಷರು ಖರ್ಗೆ ವಿರುದ್ಧ ಮುನಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕವೂ ಕೂಡ ಡಿಸಿಎಂ ಡಿಕೆಶಿ ಅವರು ಅತೃಪ್ತರಾಗಿದ್ದಾರೆ. ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅಲ್ವಾ, ಅವ್ರಿಗೂ ಕೂಡ ಒಂದು ಬೇಸರ. ಅವ್ರಿಗೆ ಇಂಥ ದಿನ ಅಂತ ಹೇಳ್ಬಿಟ್ರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನವಾಗಿ ಇರಬಹುದು, ಬಟ್ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಅಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ದಾರೆ ಡಿಕೆಶಿ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆಯುವಂತಹ ಬಗ್ಗೆಯೂ ಕೂಡ ಹತಾಶೆಯ ಮಾತುಗಳನ್ನು ಆಡ್ತಾ ಇದ್ದಾರಂತೆ ಆಪ್ತರಲ್ಲಿ. ಅಧಿಕಾರದಲ್ಲಿ ಯಾರು ಕೂಡ ಪರ್ಮನೆಂಟ್ ಅಲ್ಲ, ವಿರೋಧಿಗಳಿಗೆ ಟಕ್ಕರ್ ಕೊಟ್ರ ಈ ರೀತಿಯಾಗಿ ಹೇಳುವಂತಹ ಮೂಲಕವಾಗಿ ಅಧಿಕಾರದಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ ಅಂತ ಹೇಳಿ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಮೇಲೆ ಮುನಿಸ್ಕೊಂಡ್ರ ಹಾಗಿದ್ರೆ ಡಿಕೆಶಿ ಹೈಕಮಾಂಡ್ ವಿರುದ್ಧವಾಗಿ ತೀವ್ರ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಡಿಕೆಶಿ. ಖರ್ಗೆ ನಡೆಯ ಬಗ್ಗೆಯೂ ಕೂಡ ತೀವ್ರ ಬೇಸರಗೊಂಡಿದ್ದಾರೆ. 4-5 ಬಾರಿ ಪವರ್ ಶೇರಿಂಗ್ ಬಗ್ಗೆ ಖರ್ಗೆ ಅವರ ಜೊತೆಯಲ್ಲಿ ನೇರ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಇತ್ತೀಚೆಗಂತೂ ಬಹಳಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಆದರೂ ಕೂಡ ಖರ್ಗೆ ಅವರಿಂದ ಇವರಿಗೂ ಕೂಡ ಸಿಕ್ಕಿಲ್ಲ ಪವರ್ ಶೇರಿಂಗ್ ಕ್ಲಾರಿಟಿ. ಭೇಟಿ ಮಾಡಿದಾಗಲೆಲ್ಲ ಡಿಕೆಶಿ ಅವರಿಗೆ ಸಂಯಮದ ಮಾತನ್ನ ಆಡ್ಕಳಿಸ್ತಾ ಇದ್ದಾರಂತೆ. ಬದಲಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಜೊತೆಯಲ್ಲಿ ನಡೆದಿದೆ ಮಾತುಕತೆ. ಇದೇ ವಿಚಾರಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಭೇಟಿಯೂ ಕೂಡ ಸಾಧ್ಯವಾಗದೆ ಹತಾಶರಾಗಿಬಿಟ್ಟಿದ್ದಾರೆ ಡಿಸಿಎಂ. ಸೋನಿಯಾ ಗಾಂಧಿ ಭೇಟಿಗೆ ಈಗಾಗಲೇ ಮುಂದಾಗಿದ್ದಾರೆ ಡಿಕೆಶಿ ಅವರು. ರೂಪೇಶ್, ಇತ್ತೀಚೆಗೆ ಅವರು ಮಾತನಾಡ್ತಾ ಇರುವಂತಹ ಪರಿಯನ್ನು ಕೂಡ ಡಿಕೆಶಿ ಅವರು ನೋಡ್ತಾ ಇದ್ರೆ ಬಹಳಷ್ಟು ಬಾರಿ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೋಸ್ಕರ ರೂಪೇಶ್. ಆದರೂ ಕೂಡ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಅವ್ರ ಜೊತೆ ಮಾತುಕತೆ ಆಗ್ತಾ ಇಲ್ಲ, ಅಥವಾ ಏನೋ ಹೇಳಿ ಕಳಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರ ಮಾತುಗಳು ಕೂಡ ಹತಾಶೆಯ ರೀತಿಯಾಗಿ ಕಾಣಿಸ್ತಾ ಇದೆ. ಏನು ನಡೀತಾ ಇದೆ ಯಾಕಿದ್ರೆ ಒಟ್ಟಾರಿಯಾಗಿ ತಿಳಿಸೋದಾದ್ರೆ? ಕುಸುಮ, ಡಿಕೆ ಶಿವಕುಮಾರ್ ಹಿಂದೆ ಎಲ್ಲ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು, ಯಾಕಂದ್ರೆ ಅಧಿಕಾರ ಹಂಚಿಕೆ, ಹೀಗಾಗಿ ಇಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಇದ್ರು. ಆದ್ರೆ ಒಂದು ಕ್ಲಾರಿಟಿಯನ್ನ ಈಗ ಡಿಕೆ ಶಿವಕುಮಾರ್ ಕೂಡ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನೇ ಭೇಟಿ ಆಗಿಲ್ಲ ಅಂತ ಹೇಳಿದ್ರೆ ಅವರೇ ಭೇಟಿ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಸಚಿವರುಗಳು ಹೋಗಿ ಭೇಟಿ ಆಗ್ತಾರೆ, ಬೇರೆ ಬೇರೆಯವರು ಕೂಡ ಹೋಗಿ ಭೇಟಿ ಆಗ್ತಾರೆ. ಆದ್ರೆ ಡಿಸಿಎಂ ಅವರಿಗೆ ಹೈಕಮಾಂಡ್ ನಾಯಕರೇ ಭೇಟಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಸಂದೇಶ ರವಾನೆ ಆಗುತ್ತೆ? ಯಾಕಂತ ಹೇಳಿದ್ರೆ ಕೇಳೋರು ಡಿಕೆ ಬೆಂಬಲಿಗರಿರ್ಬೋದು, ಅದೇ ರೀತಿ ನ್ಯೂಟ್ರಲ್ ಶಾಸಕರು ಕೇಳ್ತಾರೆ ಏನೇನಾಗುತ್ತೆ ಅಂತೇಳಿ. ಆದ್ರೆ ಡಿಕೆ ಒಂದು ಕ್ಲಾರಿಟಿ ಇದ್ದಂತ ಕಾಣ್ತಾ ಇಲ್ಲ. ಹಿಂದೆಲ್ಲ ಹೇಳ್ತಾ ಇದ್ರು, ಎಐಸಿಸಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ರು, ಸೂಕ್ತ ಸಂದರ್ಭದಲ್ಲಿ ಒಂದ್ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳೋಣ, ನೀವೆಲ್ಲದೂ ಕೂಡ ಕಾಯಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಆ ಭರವಸೆಯನ್ನು ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಕೆಲಸವನ್ನ ಪಕ್ಷಕ್ಕೋಸ್ಕರ ಮಾಡಿದ್ರು. ಯಾಕಂತಂದ್ರೆ ಗುಜರಾತ್ನ ಶಾಸಕರನ್ನು ಕರ್ಕೊಂಡು ಬಂದಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ತೆಲಂಗಾಣ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಸಮಸ್ಯೆಗಳಿದ್ದಾಗಲೂ ಕೂಡ ಡಿಕೆ ಶಿವಕುಮಾರ್ ಅಲ್ಲಿ ಹೋಗಿದ್ರು, ಪಕ್ಷಕ್ಕೋಸ್ಕರ ಕೆಲಸವನ್ನು ಮಾಡಿದ್ರು. ಈಗ ಅವ್ರಿಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಒಂದು ಡಿಕೆ ಶಿವಕುಮಾರ್ ಇವತ್ತು ಈ ವರ್ಷಕ್ಕೆ ನೀವು ಸಿಎಂ ಆಗ್ತೀರಿ, ಮುಂದಿನ ವರ್ಷ ಪರಿಗಣಿಸ್ತೀರಿ ಅಥವಾ ಸಿಎಂ ಆಗೋದಿಲ್ಲ, ಈ ಕ್ಲಾರಿಟಿಯನ್ನು ಕೊಟ್ಬಿಟ್ರೆ ಡಿಕೆ ಶಿವಕುಮಾರ್ಗೆ ಆತಂಕ ಇರ್ತಾ ಇರ್ಲಿಲ್ಲ. ಹೀಗಾಗಿ ಈಗ ರಾಹುಲ್ ಗಾಂಧಿ ಅವರು ಕ್ಲಾರಿಟಿ ಕೊಟ್ಟಿರ್ಲಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಲಾರಿಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನೇರವಾಗಿ ಸೋನಿಯಾ ಗಾಂಧಿ ಅವರನ್ನೇ ಭೇಟಿ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದಂತ ಕಾಣ್ತಾ ಇದೆ. ಸೋನಿಯಾ ಗಾಂಧಿ ಅವರು ಹಿಂದಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಮಾಡಂತ ಸೇವೆಯನ್ನ ಪರಿಗಣಿಸಬೇಕು ಅಂತ ಮೊದಲಿಂದಲೂ ಕೂಡ ಪ್ರತಿಪಾದಿಸಿಕೊಂಡು ಬಂದವರು. ಹೀಗಾಗಿ ಆ ವಿಚಾರವನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.